ಹಾಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಯಾಕೆ ನನ್ನ ವಿಡಿಯೋಗೆ ಯಾರು ಲೈಕ್ ಮಾಡಲ್ಲ? ನನ್ನ ಚಾನಲ್‌ಗೆ ಯಾಕೆ ಇಷ್ಟು ದಿನ ಆದ್ರೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ? ನನ್ನ ವಿಡಿಯೋಸ್ ಯಾರಿಗೂ ಇಷ್ಟ ಆಗಲ್ವಾ ಅಂತ. ಆಮೇಲೆ ನನಗೆ ಒಂದು ಫ್ಲ್ಯಾಶ್ ಆಯಿತು. ನಾನು ಇಷ್ಟು ದಿನ ಆದ್ರೂ ವೀಡಿಯೋಸ್ನ ಅಪ್ಲೋಡ್ ಮಾಡೇ ಇಲ್ಲ ಅಂತ. ಸೊ ಅದಕ್ಕೆ ಇವತ್ತು ಫುಲ್ ಡಿಸೈಡ್ ಆಗಿ ಬಂದಿದ್ದೀನಿ, ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ನ ಮಾಡಿ ನಾನು ಅಪ್ಲೋಡ್ ಮಾಡಬೇಕು ಅಂತ. ಸಣ್ಣ ಸಣ್ಣ ಪ್ರಯತ್ನಗಳು ಸೇರಿ ಒಂದು ದಿನ ದೊಡ್ಡ ಬದಲಾವಣೆ ತರುತ್ತವೆ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಪೂಜೆ ಮಾಡಬೇಕು ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪೂಜೆಗೆ ಅಂತ ನಾನು ಬೆಳೆದಿರೋ ಹೂವಿನ ಗಿಡದಲ್ಲಿ ಹೂ ತರೋಣ ಅಂತ ಹೋದೆ. ನಾನು ಬೆಳೆದಿರೋ ಗಿಡಗಳನ್ನ ನೋಡಿ ನನಗೆ ಇವತ್ತು ಅನಿಸಿದ್ದೇನೆಂದರೆ, ಒಬ್ಬ ರೈತ ಒಂದು ಬೆಳೆ ಬೆಳೆಯೋಕ್ಕೆ ಎಷ್ಟು ಶ್ರಮ ಮತ್ತು ಕಷ್ಟಪಟ್ಟಿರ್ತಾನೆ ಅಲ್ವಾ? ಆದರೆ ಅದೇ ಬೆಳೆ ಚೆನ್ನಾಗಿ ಬೆಳೆದು ಫಲ ಕೊಟ್ಟಾಗ ಆ ಫಲನ ನೋಡಿ ಅವನು ಪಟ್ಟಿದ್ದ ಎಲ್ಲ ಕಷ್ಟವನ್ನು ಮರ್ತು ಬಿಡ್ತಾನೆ. ಅವನಿಗೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನೂ ಇರಲ್ಲ. ಹಾಗೆಯೇ ನನಗೂ ಇವತ್ತು ಅನಿಸಿದ್ದು. ನನ್ನ ಹೂವಿನ ಗಿಡಗಳನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಗಿಡಗಳನ್ನ ಬೆಳೆಸೋಕ್ಕೆ ನಾನು ಪಟ್ಟಂಥ ಎಲ್ಲ ಕಷ್ಟಗಳು ಮರ್ತೇ ಹೋಯಿತು. ನಿಜ ಹೇಳಬೇಕು ಅಂದರೆ ಯಾವುದೇ IT ಕಂಪ್ನೀಲಿ ಕೆಲಸ ಮಾಡಿದ್ರೂ ಇಂಥ ಖುಷಿ ಅಂತೂ ಸಿಗಲ್ಲ. ಗಿಡಗಳನ್ನ ನೋಡಿ ನನಗೆ ಅಷ್ಟು ಸಂತೋಷ ಆಯಿತು. ನೀವು ಮಾಡೋ ಕೆಲಸಕ್ಕೆ ಅಡ್ಡಿ ಬರೋಕೆ ತುಂಬ ಜನ ಇರ್ತಾರೆ. ನಿನ್ನ ಕೈಲಾಗಲ್ಲ, ಇದು ತುಂಬ ಕಷ್ಟ ಅಂತ ಡಿಮೋಟಿವೇಟ್ ಮಾಡ್ತಾರೆ. ಆದರೆ ನೀವು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ದೆ ನೀವು ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಧೈರ್ಯದಿಂದ ಮಾಡಿ. ಆವಾಗಲೇ ನೀವು ನಿಮ್ಮ ಲೈಫಲ್ಲಿ ಒಂದು ಸಕ್ಸಸ್ನ ನೋಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಬೆಳೆದಿರೋ ಹೂವನ್ನ ಫಸ್ಟ್ ರಾಯರಿಗೇನೆ ಅರ್ಪಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಕಮೆಂಟ್, ದಟ್ ಮೀನ್ಸ್ ಮೋರ್ ದ್ಯಾನ್ ಯು ಥಿಂಕ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಇವಾಗಲೇ ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you in the next video. Until then, take care. Bye bye.